ಮತ್ತೊಂದು ಅಪ್ಡೇಟ್ ಅನ್ನು ಕೊಡುವಂತಹ ಸಂದರ್ಭ ಇದು. ಇನ್ನು ಪಾಕ್ ಶೆಲ್ ದಾಳಿಗೆ ಅಧಿಕಾರಿ ರಾಜ್ಕುಮಾರ್ ಬಲಿಯಾಗಿದ್ದಾರೆ ಅಂತ ಸದ್ಯಕ್ಕೆ ಅಪ್ಡೇಟ್ ಸಿಗ್ತಾ ಇದೆ. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಅಧಿಕಾರಿ ಒಬ್ಬರು ಸಾವನ್ನಪ್ಪಿದ್ದಾರೆ ಅಂತ ಹೆಚ್ಚುವರಿ ಜಿಲ್ಲಾ ಅಭಿವೃದ್ಧಿ ಆಯುಕ್ತರು ದುರ್ಮರಣವಪ್ಪಿದ್ದಾರೆ ಅಂತ ಅಪ್ಡೇಟ್ ಸಿಗ್ತಾ ಇದೆ. ಈಗ ಜಮ್ಮು ಕಾಶ್ಮೀರ ಸಿಎಂ ಒಮರ್ ಅಬ್ದುಲ್ಲಾ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪಾಕ್ ಶೆಲ್ ದಾಳಿಗೆ ಅಧಿಕಾರಿ ರಾಜ್ಕುಮಾರ್ ಅನ್ನೋರು ಬಲಿಯಾಗಿದ್ದಾರೆ. ಇವತ್ತಿನ ಬೆಳಗ್ಗೆ ಬರ್ತಿರುವಂತಹ ಒಂದು ಬೇಸರದ ಸಂಗತಿ ಇದು. ಸೊ ಹರೀಶ್ ಮಾಹಿತಿಯನ್ನು ಕೊಡ್ತಾ ಇದ್ರು. ಹರೀಶ್, ಇದೀಗ ಅಧಿಕಾರಿಯೊಬ್ಬರು ಸಾವನ್ನಪ್ಪಿದ್ದಾರೆ ಪಾಕಿಸ್ತಾನದ ಶೆಲ್ ದಾಳಿಯಿಂದ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯದ ಅಪ್ಡೇಟ್ ಏನು, ಜೊತೆಗೆ ಒಂದಷ್ಟು ಮೆಂಟರ್ಗಳನ್ನು ಕೂಡ ನೇಮಕ ಮಾಡಲಾಗಿತ್ತು ಈ ಭಾಗದಲ್ಲಿ ಎಲ್ಲ ಮುತುವರ್ಜಿ ವಹಿಸೋದಕ್ಕೆ. ಹೌದು ಅವಿನಾಶ್, ಇಲ್ಲಿ ಮುಖ್ಯವಾಗಿ ಸೇನೆಯ ಜೊತೆಗೆ ಇಲ್ಲಿನ ಸರ್ಕಾರಿ ಅಧಿಕಾರಿಗಳು ಕೂಡ ಒಂದು ರೀತಿಯಾಗಿ ಸೈನಿಕರಂತಲೇ ಕೆಲಸ ಮಾಡ್ತಾ ಇದ್ದಾರೆ. ಜನರಿಗೆ ಯಾವುದೇ ರೀತಿಯಂಥ ಅವ್ಯವಸ್ಥೆ ಆಗಬಾರ್ದು, ಮತ್ತು ಜನರನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರಿ ಅಧಿಕಾರಿಗಳು ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಗಲಿರುಳು ಕೆಲಸವನ್ನು ಮಾಡ್ತಾ ಇರುವಂತಹದ್ದು. ಮುಖ್ಯವಾಗಿ ರಾತ್ರಿ ಬ್ಲ್ಯಾಕ್ಔಟ್ ಆದಂಥ ಸಂದರ್ಭದಲ್ಲಿ ತೀವ್ರತರನಾಗಿ ಕಟ್ಟೆಚ್ಚರವನ್ನು ವಹಿಸಬೇಕಾಗುತ್ತೆ. ಮತ್ತು ಎಲ್ಲೂ ಕೂಡ ದಾಳಿ ಆದಂಥ ಸಂದರ್ಭದಲ್ಲಿ ತಕ್ಷಣಕ್ಕೆ ಸರ್ಕಾರಿ ಅಧಿಕಾರಿಗಳು ನೆರವಿಗೆ ಧಾವಿಸಬೇಕಾಗುತ್ತೆ. ಅಲ್ಲಿನ ಜನರ ಕುಂದು ಕೊರತೆಗಳನ್ನು ನೋಡಬೇಕಾಗುತ್ತೆ, ಅವರಿಗೆ ಆಶ್ರಯವನ್ನು ಕಲ್ಪಿಸಬೇಕಾಗುತ್ತೆ, ಊಟ ವಸತಿಯನ್ನು ಕೊಡಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ಇಂತಹ ಕಾರ್ಯದಲ್ಲಿ ನಿರತರಾಗಿದ್ದಂತಹ ಒಬ್ಬರು ಸರ್ಕಾರಿ ಅಧಿಕಾರಿ ಸಾವನ್ನಪ್ಪಿದ್ದಾರೆ ಈ ಶೆಲ್ ದಾಳಿಗೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ರಾಜ್ಕುಮಾರ್ ಇವರು ಜಮ್ಮು ರೀಜನ್ ಅಲ್ಲಿ ಬರುವಂತಹ ಅಧಿಕಾರಿ, ಇವರು ಶೆಲ್ ದಾಳಿಗೆ ಪಾಕಿಸ್ತಾನ ಮಾಡ್ತಾ ಇರತಕ್ಕಂಥ ಶೆಲ್ ದಾಳಿಗೆ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಈ ಮಾಹಿತಿಯನ್ನ ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿ ಆದಂತಹ ಒಮರ್ ಅಬ್ದುಲ್ಲಾ ಅವರೇ ಈಗ ಕೊಟ್ಟಿರುವಂತಹದ್ದು. ಈ ಒಂದ್ ಕಡೆ ಸೇನೆ ನಿರಂತರವಾದಂತಹ ಪ್ರತ್ಯುತ್ತರವನ್ನ ಪಾಕಿಸ್ತಾನಕ್ಕೆ ಕೊಡ್ತಾ ಇದೆ. ಪಾಕಿಸ್ತಾನ ರಾತ್ರಿ ಬೆಳಗ್ಗೆ ಅಂದಲೇ ನಿರಂತರವಾಗಿ ಡ್ರೋನ್ ಹಾರಾಟ ಮಾಡ್ತಾ ಇರುವಂತದ್ದು. ಡ್ರೋನ್ಗಳನ್ನ ಭಾರತಕ್ಕೆ ಕಳಿಸ್ತಾ ಇದೆ. ಭಾರತದಲ್ಲಿ ಒಂದು ಅಟ್ಯಾಕ್ ಅನ್ನ ಮಾಡಬೇಕು ಅನ್ನುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾದಂತಹ ವಾಯು ನೆಲೆಗಳಾಗಿರ್ಬೋದು, ಸೇನಾ ನೆಲೆಗಳನ್ನ, ಮತ್ತೆ ಪ್ರಮುಖ ಸ್ಥಾವರಗಳನ್ನ, ಕಟ್ಟಡಗಳನ್ನ, ಸರ್ಕಾರಿ ಕಟ್ಟಡಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡ್ತಾ ಇರುವಂತಹದ್ದು. ಒಂದ್ ಕಡೆ LOC ಬಳಿ ಪ್ರಮುಖವಾಗಿ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡ್ತಾ ಇರುವಂತದ್ದು. ಯದ್ವಾ ತದ್ವಾ ಗುಂಡಿನ ದಾಳಿ ಆಗ್ತಾ ಇದೆ. ಮುಖ್ಯವಾಗಿ ಆರ್ಟಿಲರಿ ವೆಪನ್ಸ್ ಗಳನ್ನ ಯೂಸ್ ಮಾಡಿಕೊಂಡು, ಶೆಲ್ ಗಳನ್ನ ಯೂಸ್ ಮಾಡಿಕೊಂಡು ದಾಳಿಗಳನ್ನ ಮಾಡಲಾಗ್ತದೆ. ಮತ್ತೆ ಭಾರತ ಸಮರ್ಥವಾಗಿ ಇದನ್ನೆಲ್ಲವನ್ನು ಕೂಡ ಭಾರತೀಯ ಸೇನೆ ಎದುರಿಸ್ತಾ ಇರುವಂತಹದ್ದು. ಬಹು ಮುಖ್ಯವಾಗಿ ನಾಗರಿಕರು ಮತ್ತೆ ಹಿಂದೂ ದೇವಾಲಯಗಳು ಮತ್ತೆ ಸಿಖ್ ಗುರುದ್ವಾರಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡ್ತಾ ಇರುವಂತಹದ್ದು. ಯಾಕಂತಂದ್ರೆ ಭಾರತ ಜೈಷೆ ಮೊಹಮ್ಮದ್ನ ಒಂದು ಮರ್ಕಜ್ ಏನಿದೆ, ಸುಬಾನಲ್ಲಾ ಮರ್ಕಜ್ ಮೇಲೆ ದಾಳಿ ಮಾಡಿದ ನಂತರ ಅವರು ಒಂದು ರೀತಿಯಾಗಿ ಪ್ರತಿಕಾರಕ್ಕಾಗಿ ಕಾಯ್ತಾ ಇರುವಂತಹದ್ದು. ಹಾಗಾಗಿ ಗುರುದ್ವಾರ ಹಾಗೂ ಹಿಂದೂ ದೇವಾಲಯಗಳನ್ನ ಟಾರ್ಗೆಟ್ ಮಾಡಿ ಈ ತರದೊಂದು ದಾಳಿಯನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಭಾರತ ಅದನ್ನ ಸಮರ್ಥವಾಗಿ, ಭಾರತೀಯ ಸೇನೆ ಸಮರ್ಥವಾಗಿ ಎದುರಿಸ್ತಾ ಇದೆ, ಪ್ರತಿ ದಾಳಿಯನ್ನ ಮಾಡ್ತಾ ಇದೆ. ಕ್ಷಿಪಣಿ ಆಗಿರ್ಬೋದು, ಡ್ರೋನ್ ಆಗಿರ್ಬೋದು, ಎಲ್ಲವನ್ನು ಕೂಡ ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕ ಎಲ್ಲವನ್ನು ಕೂಡ ಹೊಡೆದು ಉಳಿಸಲಾಗ್ತಾ ಇದೆ. ಮತ್ತೆ ಭಾರತದಲ್ಲಿ ಮೇಜರ್ ಆದಂತ ಯಾವುದೇ ರೀತಿಯಾದಂತಹ ಅವಘಡಗಳು ಸಂಭವಿಸ್ತಾ ಇಲ್ಲ. ಬಹುಮುಖ್ಯವಾಗಿ ನಮ್ಮ ರಕ್ಷಣಾ ವ್ಯವಸ್ಥೆ ಅಷ್ಟು ಗಟ್ಟಿಯಾಗಿರೋದ್ರಿಂದ ನಮ್ಮ ಏರ್ ಡಿಫೆನ್ಸ್ ರಕ್ಷಾ ಕವಚ, ಸುದರ್ಶನ ಚಕ್ರ, S-400 ಏನಿದೆ, ಆಕಾಶ ಮಿಸೈಲ್ ಏನಿದೆ, ಇವೆಲ್ಲವೂ ಕೂಡ ತಡೆತಾ ಇರುವಂತಹದ್ದು. ಡ್ರೋನ್ ಅಟ್ಯಾಕ್ ಅನ್ನ ತಡಿತಾ ಇದೆ, ಮತ್ತೆ ಕ್ಷಿಪಣಿಗಳ ಅಟ್ಯಾಕ್ ಅನ್ನ ತಡಿತಾ ಇದೆ. ಮತ್ತೆ ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಮುಖ್ಯವಾಗಿ ಕಾಶ್ಮೀರದಲ್ಲಿ ಶ್ರೀನಗರದಲ್ಲಿ 2 ಫೈಟರ್ ಜೆಟ್ ಗಳನ್ನ ಹೊಡೆದು ಉಳಿಸಲಾಗಿದೆ. ಪಾಕಿಸ್ತಾನದ 2 ಫೈಟರ್ ಜೆಟ್ ಗಳನ್ನ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಮತ್ತೆ ಸೇನಾ ಅಧಿಕಾರಿಗಳು ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ಕೊಡ್ತಾರೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ. ಅವಿನಾಶ್, ಧನ್ಯವಾದ ಹರೀಶ್. ಮುಂದಿನ ಹಂತದಲ್ಲಿ ಇನ್ನಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡಿತೀವಿ. ಈಗ ಸದ್ಯಕ್ಕೆ ಪಾಕ್ ಡ್ರೋನ್ಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ವಿ. ಒಂದಷ್ಟು ಸ್ವಯಂ ನಿರ್ಮಿತ ಈ ಪಾಕ್ ಶೆಲ್ ದಾಳಿಗೆ ಅಧಿಕಾರಿ ರಾಜ್ಕುಮಾರ್ ಬಲಿಯಾಗಿದ್ದಾರೆ ಅಂತ ಈಗ ಅಪ್ಡೇಟ್ ಸಿಗ್ತಾ ಇರೋದು. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಅಧಿಕಾರಿ ಸಾವನ್ನಪ್ಪಿದ್ದಾರೆ. ಸೊ ಅಲ್ಲಿನ ಮೇಲ್ವಿಚಾರಣೆಗೆ ಒಂದಷ್ಟು ಜವಾಬ್ದಾರಿಗಳನ್ನು ವಹಿಸಲಾಗಿತ್ತು. ಜಿಲ್ಲಾ ಅಭಿವೃದ್ಧಿ ಆಯುಕ್ತರು ಈಗ ಸಾವನ್ನಪ್ಪಿದ್ದಾರೆ ಅಂತ ಜಮ್ಮು ಕಾಶ್ಮೀರದ ಸಿಎಂ ಒಮರ್ ಅಬ್ದುಲ್ಲಾ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪಾಕಿಸ್ತಾನದ ಶೆಲ್ ದಾಳಿಗೆ ಅಧಿಕಾರಿ ರಾಜ್ಕುಮಾರ್ ಜಮ್ಮುನಲ್ಲಿ ಕೆಲಸ ಮಾಡ್ತಾ ಇದ್ರು. ಜಮ್ಮು ಕಾಶ್ಮೀರದ ರಜೌರಿ ಸೆಕ್ಟರ್ನಲ್ಲಿ ಒಂದಷ್ಟು IAS IPS ಅಧಿಕಾರಿಗಳಿಗೆ ಒಂದಷ್ಟು ಜವಾಬ್ದಾರಿಯನ್ನು ನೀಡಲಾಗಿದೆ. ಅಲ್ಲಿ ವಿಶೇಷವಾಗಿ IAS ಅಧಿಕಾರಿಗಳಿಗೆ ಮೆಂಟರ್ಶಿಪ್ ಅನ್ನು ಕೊಡಲಾಗಿತ್ತು. ತುರ್ತು ಪರಿಸ್ಥಿತಿಯಲ್ಲಿ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಇವರು ಮಾಡೋದಿತ್ತು. ಅದು ಇಂಟರ್ನೆಟ್ ಇರ್ಬೋದು, ವಿದ್ಯುತ್ ಸಂಪರ್ಕ ಇರ್ಬೋದು, ರೋಡ್ ಕನೆಕ್ಟಿವಿಟಿ ಇರ್ಬೋದು, ಬೇಕಾದಂಥ ಮೂಲ ಸೌಲಭ್ಯ, ಆಹಾರ, ನೀರಿನ ವ್ಯವಸ್ಥೆ, ಇದೆಲ್ಲದ ಜವಾಬ್ದಾರಿಯನ್ನು ಒಂದಷ್ಟು ಮೆಂಟರ್ಗಳಿಗೆ ವಹಿಸಲಾಗಿತ್ತು. ಅವರ ಜೊತೆಗೆ ಒಂದಷ್ಟು ಅಧಿಕಾರಿಗಳು ಕೂಡ ಇದ್ರು. ಆದರೆ ಹೆಚ್ಚುವರಿ ಜಿಲ್ಲಾ ಅಭಿವೃದ್ಧಿ ಆಯುಕ್ತ ದುರ್ಮರಣ ಅಪ್ಪಿದ್ದಾರೆ ಅಂತ ಈಗ ಸದ್ಯಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ. ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಕೂಡ ಯೋಧರ ಜೊತೆಗೆ ತಾವು ಕೂಡ ಸೈನಿಕರ ಹಾಗೆ ಕೆಲಸ ಮಾಡ್ತಿದ್ದಾರೆ. ಸೊ ಆದರೆ ದುರದೃಷ್ಟವಶಾತ್ ಇವತ್ತಿನ ಬೆಳಗ್ಗೆ ಲಭ್ಯವಾಗ್ತಿರುವಂಥ ಇನ್ಫಾರ್ಮೇಷನ್ ಇದು.
ಯಾರಿಗೆ ಅಲ್ಲಿನ ಒಂದು ಜವಾಬ್ದಾರಿಯನ್ನು ಕೊಟ್ಟಿತ್ತು, ಆಯುಕ್ತರಾಗಿದ್ದರು. ಸೊ ಅವರು ಶೆಲ್ ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇದೆ. ನಾವೀಗ ಅಲ್ಲಿನ ಆಸ್ಪತ್ರೆಯ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಆಂಬ್ಯುಲೆನ್ಸ್ ಮೂಲಕ ಅವರ ಮೃತದೇಹವನ್ನು ಅಲ್ಲಿಗೆ ತರಲಾಗಿರುವಂಥದ್ದು. ಸೊ ಮುಂದಿನ ಏನೋ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ಇರ್ಬೋದು, ಏನೇನೋ ಇದೆ ಪ್ರೊಸೀಜರ್, ಅದೆಲ್ಲವನ್ನೂ ಕೂಡ ನಡೆಸಲಾಗುತ್ತೆ. ಆದರೆ ಆ ಕುಟುಂಬಕ್ಕೆ ಈ ಸಂದರ್ಭದಲ್ಲಿ ರಾಜ್ಕುಮಾರ್ ತಾಪ, ಇವಾಗ ನೋಡ್ತಾ ಇದ್ದೀರಾ ಉಮರ್ ಅಬ್ದುಲ್ಲಾ ಅವರ ಟ್ವೀಟನ್ನು, ಡೆವಾಸ್ಟೇಟಿಂಗ್ ನ್ಯೂಸ್ ಫ್ರಮ್ ರಜೌರಿ ಅಂತ ಬರ್ತಾ ಇದೆ. ಸೊ ಸದ್ಯಕ್ಕೆ ನಾವು ಟ್ವೀಟ್ ನೋಡ್ತಾ ಇದ್ವಿ. ಇನ್ನೊಂದು ಕಡೆ ಒಂದಷ್ಟು ಬಿಡಿಭಾಗಗಳು, ಬುಲೆಟ್ಗಳಿರ್ಬೋದು, ಏನೇನು ಆಯುಧಗಳನ್ನು ಬಳಸ್ತಾರೆ ಅದರ ಪಾರ್ಟ್ಸ್ಗಳನ್ನು ಕೂಡ ಅಲ್ಲಲ್ಲಿ ಬಿದ್ದಿರೋದು ಸದ್ಯಕ್ಕೆ ಇಂಥದ್ದು ಕಾಮನ್ ಆಗಿದೆ. ಸೊ ಪಾಕಿಸ್ತಾನದ ಒಂದಷ್ಟು ವೆಪನ್ಗಳ ಪಾರ್ಟ್ಸ್ಗಳು